ವೆಲ್ ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ನಾವು ಎಂಟರ್ಟೈನ್ಮೆಂಟ್ ಗೋಸ್ಕರ ಸಿನಿಮಾ ನೋಡ್ತೀವಿ, ವೆಬ್ ಸೀರೀಸ್ ನೋಡ್ತೀವಿ, ಕಾರ್ಟೂನ್ ನೋಡ್ತೀವಿ. ಬಟ್ ಆನಿಮೆ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡೋರು ಸಖತ್ ಕಡಿಮೆ ಇದ್ದಾರೆ. ಇಂಡಿಯಾದ ಬೇರೆ ಬೇರೆ ರಾಜ್ಯದಲ್ಲಿ ಆನಿಮೆ ಈಗ ತುಂಬಾ ಪಾಪ್ಯುಲರ್ ಆಗ್ತಾ ಹೋಗ್ತಿದೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಅಲ್ಲಂತೂ ಸಖತ್ ಫೇಮಸ್ ಇದೆ ಬಿಡ್ರಿ. ಆದ್ರೆ ನೀವು ಕರ್ನಾಟಕದಲ್ಲಿ ಆನಿಮೆ ಅಂತ ವರ್ಡ್ ತೆಗೆದ್ರೆ ಸಾಕಷ್ಟು ಜನ ಅದನ್ನ ಮಕ್ಳು ನೋಡೋ ಕಾರ್ಟೂನು ಅಂತಾನೆ ಹೇಳ್ತಾರೆ. ಜನಗಳು ಈಗ್ಲೂ ಇದನ್ನ ಗೊಂಬೆ, ಚಿಂಟು ಟಿವಿ, ಕಾರ್ಟೂನು ಅಂತಾನೆ ತಿಳ್ಕೊಂಡಿದ್ದಾರೆ. ಇದೆಲ್ಲದ್ರ ಮಧ್ಯೆ ಕ್ವಶನ್ ಬರೋದು ಏನ್ ಗೊತ್ತಾ? ಯಾಕೆ ಕರ್ನಾಟಕದಲ್ಲಿ ಆನಿಮೆ ಪಾಪ್ಯುಲರ್ ಇಲ್ಲ? ವೈಟ್ ಪೀಪಲ್ ಆಫ್ ಕರ್ನಾಟಕ ಡೋಂಟ್ ವಾಚ್ ಆನಿಮೆ. ಯಾರು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರು ಮುಜ್ಗರ. ಸೊ ನಾನ್ ಇವತ್ತು ಈ ವಿಡಿಯೋದಲ್ಲಿ 5 ಮೇನ್ ರೀಸನ್ಸ್ ಹೇಳ್ತೀನಿ. 5 ಮುಖ್ಯ ಕಾರಣಗಳು ಯಾಕೆ ನಮ್ಮ ಕನ್ನಡ ನಾಡಿನ ಜನರು ಈ ಆನಿಮೆ ಟ್ರೆಂಡ್ ನ ಫಾಲೋ ಮಾಡ್ತಿಲ್ಲ. ಒಂದೊಂದಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಚ್ ಟಿಲ್ ಎಂಡ್. ಫಸ್ಟ್ ರೀಸನ್, ಮೋಸ್ಟ್ ಆಫ್ ಆಲ್ ರೀಸನ್, ಆನಿಮೆ ಇಸ್ ಈಕ್ವಲ್ ಟು ಕಾರ್ಟೂನ್. ಇದು ದೊಡ್ಡ ರೀಸನ್. ಮಸ್ಟ್ ಜನಕ್ಕೆ ಆನಿಮೆ ಅಂದ್ರೆ ತಲೆಯಲ್ಲಿ ಕಾರ್ಟೂನ್ ದೇ ಇಮೇಜ್ ಬರೋದು. ಆನಿಮೆ ಅನ್ನೋದು ಶಾರ್ಟ್ ಫಾರ್ಮ್ ಆಫ್ ಅನಿಮೇಷನ್. ನಿಮ್ದು ಸಣ್ಣದಿದ್ದಾಗ ಸಾರಿ ನೀವು ಚಿಕ್ಕವರಿದ್ದಾಗ ನೋಡಿರೋ ಶೋಸ್, ಎಕ್ಸಾಂಪಲ್ ಡೋರಿಮೋನ್, ಶಿನ್ಚಾನ್, ಪೋಕಿಮೋನ್, ಡ್ರ್ಯಾಗನ್ ಬಾಲ್ ಅಂಡ್ ಮೆನಿ ಮೋರ್, ಇವೆಲ್ಲ ಶೋಸ್ ನೋಡ್ಬಿಟ್ಟು ನೀವು ಚಿಕ್ಕವರಿದ್ದಾಗ ಸಖತ್ ಎಂಜಾಯ್ ಮಾಡೇ ಇರ್ತೀರಾ. ಈಗ ನೀವ್ ಹೇಳ್ಬೋದು ನಾವ್ ಮಕ್ಳಿದ್ದಾಗೆಲ್ಲ ಇವನ್ನೆಲ್ಲ ನೋಡ್ತಿದ್ವಿ, ಈಗ ನಾವು ದೊಡ್ಡವರಾಗಿದ್ದೀವಿ ಈಗ್ಲೂ ಇದನ್ನೇ ನೋಡೋಣ. ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಬಿಚ್ಕೊಂಡು ಓಡಾಡ್ತಿದ್ವಿ, ಈಗ್ಲೂ ಹಂಗೆ ಓಡಾಡೋಣ. ಹುಚ್ಚ ಅನ್ನಲ್ವಾ? ಓ ಐನೋ ನೀವ್ ಚಿಕ್ಕವರಿದ್ದಾಗ ಈಗಿಲ್ಲ ಅಂತ ಹೇಳಿ ಗೊತ್ತು ನಂಗುವೆ. ಬಟ್ ಬಾಲ್ಯದಲ್ಲಿ ನೋಡಿರೋ ಶೋಸ್ ಎಲ್ಲ ಮಕ್ಳಿಗೋಸ್ಕರ ಮಾಡ್ತಿರಿದ್ದು. ಅವನ್ನ ಮಕ್ಳು ನೋಡ್ಲಿ ಅಂತಾನೆ ಆತರ ಮಾಡ್ತಿದ್ರು. ಅದಕ್ಕೆ ಅವನ್ನೆಲ್ಲ ಚಿಕ್ಕವರಿದ್ದಾಗ ಅದನ್ನೆಲ್ಲ ನೋಡ್ಬಿಟ್ಟು ಈಗ್ಲೂ ಏನಾದ್ರೂ ಆನಿಮೆ ಅಂದ್ರೆ ಅವ್ರ ತಲೆಯಲ್ಲಿ ಕಾರ್ಟೂನ್ ಅಂತಾನೆ ಬರುತ್ತೆ. ಅದೇ ಕಾರ್ಟೂನ್ ಇಮೇಜ್ ಅಂತ ಹೇಳಿ ಉಳಿದ್ಬಿಟ್ಟಿದೆ ಅವ್ರ ತಲೆಯಲ್ಲಿ. ಆದ್ರೆ ಅದಕ್ಕಿಂತ ಆಪೋಸಿಟ್ ಇರೋದೇ ಆನಿಮೆ. ಆನಿಮೆ ವರ್ಲ್ಡ್ ಸಖತ್ ತುಂಬಾ ದೊಡ್ಡದಾಗಿದೆ. ಎಕ್ಸಾಂಪಲ್ ನಿಮಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ಕಾರ್ಟೂನ್ ಕಲ್ ಅಂದ್ರೆ ಆನಿಮೆ ನಿಜವಾಗ್ಲೂ ದೊಡ್ಡ ಬೆಟ್ಟ. ಆನಿಮೆ ನಲ್ಲಿ ಸೀರಿಯಸ್ ಸ್ಟೋರೀಸ್, ಡಾರ್ಕ್ ಟೀಮ್ಸ್, ಡೀಪ್ ಎಮೋಷನ್, ಅಮೇಜಿಂಗ್ ಫೈಟ್ಸ್, ವರ್ಲ್ಡ್ ಬಿಲ್ಡಿಂಗ್, ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇರುತ್ತೆ. ಓಪಿ ಸೈಕ್ ಆಗಿ. ಎಕ್ಸಾಂಪಲ್ ಅನಿಮೇಸ್ ಬೇಕು ಅಂದ್ರೆ AOT, FMAP, ನರುಟೋ, ಡೆತ್ ನೋಟ್, ಒನ್ ಪೀಸ್, ಈ ಶೋಗಳೆಲ್ಲ ನಾರ್ಮಲ್ ಮಕ್ಳು ನೋಡೋ ಶೋ ನಿಜವಾಗ್ಲೂ ಅಲ್ವೇ ಅಲ್ಲ. ಇದ್ರಲ್ಲಿ ಫಿಲಂ ಲೆವೆಲ್ ಗಿಂತ ಮೇಲ್ ಸ್ಟೋರಿ ಟೆಲ್ಲಿಂಗ್ ಇದೆ. ಆದ್ರೆ ಪಾಪ ಕರ್ನಾಟಕದಲ್ಲಿ ಇದೆಲ್ಲ ಅಂಡರ್ ರೇಟೆಡ್. ಅದಕ್ಕೆ ಸಾಕಷ್ಟು ಜನಕ್ಕೆ ವಿಷಯ ಗೊತ್ತೇ ಇಲ್ಲ. ಸೆಕೆಂಡ್ ರೀಸನ್ ಬಂದ್ರೆ ಕನ್ನಡ ಡಬ್ ಇಲ್ದೇ ಇರೋದು. ನಾನ್ ನಿಜವಾಗ್ಲೂ ಎಲ್ಲಿ ಹೋದ್ರು ನನ್ ವಿಡಿಯೋ ಮಾಡಿ ಹಾಕಿದ್ರು ಸಾಕಷ್ಟು ಜನ ಕೇಳೋದು ಇದೊಂದೇ, ಅಣ್ಣ ಇದು ಕನ್ನಡ ಡಬ್ ಇದ್ಯಾ? ಇದು ಒಂದು ದೊಡ್ಡ ಮೇನ್ ರೀಸನ್. ಆನಿಮೆ ಅಫಿಷಿಯಲ್ ಕನ್ನಡ ಡಬ್ ನಿಜವಾಗ್ಲೂ ಎಲ್ಲೂ ಇಲ್ವೇ ಇಲ್ಲ. ನೀವೆಲ್ಲಾದ್ರೂ ಕನ್ನಡ ಡಬ್ ಅಲ್ಲಿ ಆನಿಮೆ ನೋಡ್ತಿದ್ದೀರಾ ಅಂದ್ರೆ ಅದು ಪಕ್ಕಾ ಫ್ಯಾನ್ಸ್ ಮಾಡಿರೋದು. ಆನಿಮೆನ ಕನ್ನಡ ಡಬ್ ಅಲ್ಲಿ ನೋಡೋ ಅಂತ ಜನರು ಸಖತ್ ಜಾಸ್ತಿನೇ ಇದ್ದಾರೆ. ನಮಗ್ ಕನ್ನಡ ಕಂಟೆಂಟ್, ಕನ್ನಡ ಡಬ್ ಬೇಕೇ ಬೇಕು ಅಂತ ಹೇಳಿ ಎಷ್ಟೋ ಜನ ಕೇಳ್ಕೊಂತಿರ್ತಾರೆ. ನಾವು ನೋಡ್ತೀವಿ, ತಗೊಂಬನ್ನಿ ಅನ್ನೋರು ಇದ್ದಾರೆ. ಆದ್ರೆ ಒರಿಜಿನಲ್ ಆನಿಮೆ ಮೋಸ್ಟ್ಲಿ ಈಗ ಬರ್ತಿರೋದು ಜಪಾನೀಸ್, ಇಂಗ್ಲಿಷ್, ಇಲ್ಲ ಹಿಂದಿಲೇ ಅವೈಲೇಬಲ್ ಇರೋದು. ಈ ಲ್ಯಾಂಗ್ವೇಜಸ್ ನಲ್ಲಿ ನೀವು ಕ್ರಂಚಿ ರೋಲ್, ಇಲ್ಲ ನೆಟ್ಫ್ಲಿಕ್ಸ್, ಇಲ್ಲ ಯೂಟ್ಯೂಬ್ ನಲ್ಲಿ ಎಷ್ಟು ಆನಿಮೆಗಳು ಇದಾವೆ ಹೋಗಿ ನೋಡ್ರಿ. ಈಗ ನಿಜವಾಗ್ಲೂ ಇವ್ರು ಏನಾದ್ರು JJK, ಡೆತ್ ನೋಟ್, AOT, ಡಿಮನ್ ಸ್ಲೇಯರ್, ನರುಟೋ ಏನಾದ್ರು ಕನ್ನಡ ಡಬ್ಬಲ್ ತಂದಿದ್ರೆ ನಿಜವಾಗ್ಲೂ ಆನಿಮೆ ಆಡಿಯನ್ಸ್ ಕರ್ನಾಟಕದಲ್ಲಿ ಇನ್ನ ಜಾಸ್ತಿ ಆಗರು. ಮತ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಜನಗಳಿಗೆ ನ್ಯೂ ವರ್ಡ್ಸ್, ನ್ಯೂ ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋ ಉತ್ಸಾಹ ಇಲ್ವೇ ಇಲ್ಲ. ಅವ್ರು ಮೊದ್ಲೇ ಸೋಲ್ ಒಪ್ಕೊಂಡ್ಬಿಡ್ತಾರೆ. ನಮಗೆ ಜಪಾನೀಸ್ ಡಬ್ಬ ನಿಜವಾಗ್ಲೂ ನೋಡಕ್ಕೆ ಆಗಲ್ಲ, ಅದ್ಯಾರು ನೋಡ್ತಾರೆ, ನಮಗೆ ಎಲ್ಲ ಅರ್ಥ ಆಗುತ್ತೆ. ಇಂಗ್ಲಿಷ್ ಅದ್ರಲ್ಲಿ ಬರೀ 3 ಮಾರ್ಕ್ಸ್ ಬಂದಿರಿದ್ ನನಗೆ, ಗ್ರಾಮರ್ ಯಾರಿಗ್ ಗೊತ್ತು? ನಾನ್ ಹೇಳ್ತೀನಿ ನಿಜವಾಗ್ಲೂ ಕಲೀರಿ ಬ್ರೋಸ್. ನೀವ್ ಯಾವಾಗ ಕಲಿತೀರಾ? ಮುಂದೆ ಬರೋ ಮಕ್ಳಿಗೆ ಏನು ಅಂತ ಕಲಿಸ್ತೀರಾ? ನಿಜವಾಗ್ಲೂ ಈಗಿರೋದು ನಿಮಗೆ ಒಂದು ಚಾನ್ಸ್. ಈಗಲ್ದೆ ಯಾವಾಗ ಕಲಿತೀರಾ? ಸೊ ಪ್ಲೀಸ್ ಹೋಗಿ ಎಕ್ಸ್ಪ್ಲೋರ್ ಮಾಡ್ರಿ. ಜಪಾನೀಸ್ ಡಬ್ ಬೇಡವೇ ಬೇಡ, ಇಂಗ್ಲಿಷ್ ಅಲ್ಲೇ ನೋಡಿ. ಇಲ್ಲ ಹಿಂದಿ ಅರ್ಥ ಆಗುತ್ತೆ ಅಂದ್ರೆ ಹಿಂದಿನಲ್ಲೇ ನೋಡಿ. ಹೊಸ ಹೊಸ ವರ್ಡ್ ಕಲೀರಿ, ನಿಮ್ದು ವ್ಯಾಕ್ಯಾಬುಲರಿ ಬೆಳೆಯುತ್ತೆ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಬಟ್ ನಮಗ್ ಮಕ್ಕಳು ಬೆಳಿಬಾರ್ದು, ಒಲೆನೂ ಹಚ್ಚಬಾರ್ದು, ಅನ್ನನೂ ಬೇಯಬಾರ್ದು. ಯಾಕೆ ನಾವು ಹೊಸ ಟ್ರೈ ಮಾಡ್ಬೇಕು? ನಿಜವಾಗ್ಲೂ ಸಾಕಷ್ಟು ಜನ ಹೊಸ ಟ್ರೈ ಮಾಡಕ್ಕಿಂತ ಮುಂಚೆ ಅವ್ರ ಬಾಡಿ ಅವಾಗ್ಲೇ ಅರ್ಧ ಬೆಂದೋಗಿರುತ್ತೆ. ಅವ್ರ ಬೌಂಡ್ರಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಬ್ರೋ. ಇದೇ ಟಾಪಿಕ್ ರಿಗಾರ್ಡಿಂಗ್ ಅವರ್ ಥರ್ಡ್ ರೀಸನ್, ಆನಿಮೆ ಅವೇರ್ನೆಸ್ ಅಂಡ್ ಡಿಸ್ಕಷನ್ ಕಡಿಮೆ ಇದೆ ಜನಗಳಲ್ಲಿ. ನಮ್ಮ ಕರುನಾಡಿನಲ್ಲಿ ಮೂವಿ ಪ್ರಮೋಷನ್, ನ್ಯೂ ಎಪಿಸೋಡ್ ಯಾವ್ದು ಬಂದಿದೆ, ಧಾರಾವಾಹಿಯಲ್ಲಿ ಏನಾಯ್ತು, GOT ಎಪಿಸೋಡ್ ಎಲ್ಲಿವರೆಗೂ ಕಟ್ ಆಫ್ ಮಾಡಿದೆ, ಅದ್ರಲ್ಲಿ ಏನಾಯ್ತು, ನ್ಯೂ ಫಿಲಂ ಯಾವ್ದು ಬರ್ತಿದೆ, ಅದ್ರ ಡಿಸ್ಕಷನ್ ಹುಡುಗ ಹುಡುಗಿರ್ ಮಧ್ಯೆ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಸಖತ್ತಾಗೆ ಮಾತಾಡ್ತಾರೆ. ಅದೇ ಟಾಪಿಕ್ ಆನಿಮೆ ಬಗ್ಗೆ ಮಾತಾಡಿ ನಕ್ಕೋ, ಯಾವನಿಗೆ ಬೇಕು ಹೋಗು ಅಂತಾರೆ. ಈಗ ಯೂಟ್ಯೂಬ್ ಅಲ್ಲಿ ಕನ್ನಡ ರಿವ್ಯೂಸ್, ಎಪಿಸೋಡ್ ರಿವ್ಯೂ, ಥಿಯರೀಸ್, ನ್ಯೂ ಆನಿಮೆ ಬಗ್ಗೆ ಮಾತಾಡೋರು ಸಖತ್ ಕಡಿಮೆ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಹಾಕರ್ ಸಖತ್ ಕಮ್ಮಿ. ನಿಜವಾಗ್ಲೂ ಬೆರಳೆಣಿಕೆ ಎಷ್ಟು ಇದಾರೆ ಅಷ್ಟೇ. ಅದೇ ಕಾರಣದಿಂದ ಯಾರಾದ್ರೂ ಹೊಸಬ ಏನಾದ್ರೂ ಆನಿಮೆ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ರೆ ನಿಜವಾಗ್ಲೂ ಅವ್ನ ಕಣ್ಣು ಮುಂದೆ ದಾರಿನೇ ತೋಚಲ್ಲ ಯಾವ್ದುವೆ. ನಿಜವಾಗ್ಲೂ ಬೆಳೆಯೋ ಗಿಡ ಮೊಳಕೆಲೆ ಹೋಗ್ಬಿಡುತ್ತೆ. ಸೆಕೆಂಡ್ ಏನಾದ್ರು ತಪ್ಪಿಡುತ್ತೆ. ನಾನು ಈ ಅವೇರ್ನೆಸ್ ಬಗ್ಗೆ ಇಷ್ಟೇ ಹೇಳ್ತೀನಿ. ಆದಷ್ಟು ನಿಮ್ ಮಾತ್ ಕೇಳೋಂತ ಫ್ರೆಂಡ್ಸ್ ಗೆ ರೆಕಮೆಂಡ್ ಮಾಡಿ ಆನಿಮೆನ. ಅವ್ರಿಗೆ ಒಂಚೂರು ತೋರಿಸಿ, ಅವ್ರಿಗೆ ಒಂಚೂರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ. ಹಾಗಾದ್ರೂ ಒಂಚೂರು ಮಾತ್ ಕೇಳ್ತಾರೆ. ನಿಜವಾಗ್ಲೂ ನಿಮಗೆ ಮಾತ್ ಕೇಳೋಂತ ಫ್ರೆಂಡ್ಸ್ ಹೋಗಿ ಹೇಳ್ರಿ. ನಾನು ಎಷ್ಟೋ ಜನ
ಜನಕ್ಕೆ ಹೇಳಿದೀನಿ, ನಿಜವಾಗ್ಲೂ ಅವರು ಟ್ರೈ ಮಾಡಿದ್ದಾರೆ. ಆಮೇಲೆ ಬಂದ್ ನನ್ಗೇನು ಥ್ಯಾಂಕ್ ಯು ಹೇಳಿದ್ದಾರೆ, ಈ ಆನಿಮೆ ಒಳಗೆ ನನ್ನನ್ನು ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳಿ. ಫೋರ್ತ್ ರೀಸನ್ ಇದೊಂಚೂರು ನಿಮ್ ಅಕ್ಕಪಕ್ಕದ್ದು, ನಿಮ್ ಸುತ್ತಮುತ್ತ ಇರೋರ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ, ನಿಮ್ ಫ್ರೆಂಡ್ ಸರ್ಕಲ್ ಏನಿದ್ಯೋ ಅದ್ರಲ್ಲಿ ನಿಮ್ದೇ ಆದಂತ ರೂಲ್ಸ್ ಇರುತ್ತೆ. ಒಬ್ಬ ಏನಾದ್ರು ತಿನ್ನಕ್ ತಂದ ಒಂದಿನ ಅಂದ್ರೆ ನೆಕ್ಸ್ಟ್ ದಿನ ಇನ್ನೊಬ್ಬ ತರಬೇಕು. ಒಬ್ಬನ್ಗೆ ಏನಾದ್ರು ಲಿಂಕ್ ಬಂದಂದ್ರೆ ಅದು ಎಲ್ಲರಿಗೂ ಶೇರ್ ಆಗ್ಬೇಕು. ಯಾವ ಲಿಂಕ್ ಅಂತ ಕೇಳ್ಬೇಡ್ರಿ. ಅದೇ ರೀತಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರೋ ಒಬ್ಬ ಆನಿಮೆ ನೋಡ್ತಿದ್ರೆ ಅವನಿಗೂ ಆಸೆ ಇರುತ್ತೆ, ಮಿಕ್ದರೆಲ್ಲ ಅದನ್ನ ನೋಡ್ಲಿ, ನನ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ಮಾಡ್ಲಿ. ಆದ್ರೆ ನಮ್ಮ ಕರುನಾಡಿನ ಗುಂಪಲ್ಲಿ ಆನಿಮೆ ಕಲ್ಚರ್ ಇಲ್ವೇ ಇಲ್ಲ. ಹಾಗಾಗಿ ಯಾರು ರೆಕಮೆಂಡ್ ಮಾಡಲ್ಲ. ಅಕಸ್ಮಾತ್ ಆಗಿ ಯಾರಾದ್ರೂ ರೆಕಮೆಂಡ್ ಮಾಡಿದ್ರೆ ಅವನನ್ನ ಕಾಮಿಡಿ ಪೀಸ್ ತರ ನೋಡ್ತಾರೆ, ಆಡ್ಕೊಳ್ತಾರೆ. ಅದೇ ನಾರ್ತ್ ಇಂಡಿಯಾಗ್ ಬಂದ್ರೆ ಆನಿಮೆ ಕಲ್ಚರ್ ನಿಜವಾಗ್ಲೂ ಅಲ್ಲಿ ಫಾಸ್ಟ್ಲಿ ಗ್ರೋ ಆಗೋಗಿದೆ. ಆಗ್ಲೇ ಅಲ್ಲಿ ಕಂಪೇರ್ ಮಾಡಿದ್ರೆ ಇನ್ನ ನಾವಿಲ್ಲಿ ಗ್ರೋ ಆಗ್ಬೇಕು. ಆಮೇಲೆ ನೀವಿದ್ದೀರಾ, ನೀವು ನಾರ್ತ್ ಸೌತ್ ಅಂತ ಹೇಳಿ ಕಂಪೇರ್ ಮಾಡ್ತಿದ್ದಾನೆ, ಟೆರರಿಸ್ಟ್ ಹೊಡೆದಾಕ್ರಿ, ಓ ಕೂಲ್, ನಾನೇನ್ ಕಂಪೇರ್ ಮಾಡ್ತಿಲ್ಲ, ಅಲ್ಲಿ ಇರೋದ್ ಹೇಳ್ತಿದೀನಿ. ಅವ್ರ ಅವಾಗಲೇ ಫಾಸ್ಟ್ಲಿ ಗ್ರೋ ಆಗಿ ಹೋಗಿದ್ರೆ ನಾವಿನ್ನ ಕಲಿತಿದೀವಿ, ಬೆಳಿತಿದೀವಿ ಅಂತ ಬೇಜಾರಾಗಕ್ ಹೋಗ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಫಿಫ್ತ್ ಲಾಸ್ಟ್ ಅಂಡ್ ಫೈನಲ್ ರೀಸನ್, ಸೋಷಿಯಲ್ ಮೀಡಿಯಾ ಟ್ರೆಂಡ್, ಇನ್ಸ್ಟಾ, ಯೂಟ್ಯೂಬ್, ರೀಲ್ಸ್, ಶಾರ್ಟ್ಸ್ ಅಲ್ಲಿ ಆನಿಮೆ ಎಡಿಟ್ಸ್ ಹೆಚ್ಚು ವೈರಲ್ ಆಗೋಗಿರೋದು. ಅವೆಲ್ಲ ಇಂಗ್ಲಿಷ್ ತಪ್ಪಿರಿ ಹಿಂದಿನಲ್ಲೇ ಅವೈಲೇಬಲ್ ಇರ್ತವೆ. ಅವೆಲ್ಲ ಹಿಂದಿ ಆಡಿಯನ್ಸ್ ಜಾಸ್ತಿ ನೋಡ್ತಾರೆ, ಅವ್ರ ಮಧ್ಯೆ ಜಾಸ್ತಿ ಟ್ರೆಂಡಿಂಗು ಇರ್ತವೆ, ಅವೇ ಟ್ರೆಂಡಿಂಗ್ ಓಡ್ತವೆ. ಆದ್ರೆ ಕನ್ನಡದಲ್ಲಿ ನಿಜವಾಗ್ಲೂ ರೀಲ್ಸ್ ಮಾಡಾಕರು ಬೆರಳು ಎಣಿಕೆ ಎಷ್ಟಷ್ಟೇ. ಒಂದು ಆಡಿಯನ್ಸ್ ಗೆ ಇಂತ ರೀಲ್ಸ್ ರೀಚ್ ಆಗೋದು ಸಖತ್ ಕಮ್ಮಿ. ಅದ್ರಾಗೂ ರೀಚ್ ಆದ್ರೆ ಸಾಕಷ್ಟು ಜನ ಸಪೋರ್ಟ್ ನಿಜವಾಗ್ಲೂ ಮಾಡೋದೇ ಇಲ್ಲ. ಇದೇ ಕಾರಣದಿಂದ ಕರ್ನಾಟಕದಲ್ಲಿ ಆನಿಮೆ ರೀಲ್ಸ್ ಅಂಡ್ ಶಾರ್ಟ್ಸ್ ವೈರಲ್ ಆಗಲ್ಲ, ತುಂಬಾ ಸ್ಲೋ ಆಗಿ ಗ್ರೋ ಆಗ್ತಿದೆ. ಈಗ ಒಂದ್ ಗುಡ್ ನ್ಯೂಸ್ ಅಂದ್ರೆ ಈಗ ಕರ್ನಾಟಕದಲ್ಲೂ ಆನಿಮೆ ಕಲ್ಚರ್ ಸ್ಲೋಲಿ ಗ್ರೋ ಆಗ್ತಿದೆ. ಆನಿಮೆ ಫ್ಯಾನ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಿದ್ದೇವೆ, ಆನಿಮೆ ರೀಲ್ಸ್ ಚೆನ್ನಾಗಿ ಓಡ್ತಿದೆ. ಅದ್ರ ಕಾರಣ ತಗೊಂಡ್ರೆ ಕರ್ನಾಟಕದಲ್ಲೂ ಆನಿಮೆ ನೋಡೋರು ಮುಂದೆ ಸಖತ್ ಗ್ರೋ ಆಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ದೊಡ್ಡದಾಗೆ ಬೆಳೆಯುತ್ತೆ ನೋಡ್ರಿ, ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ. ಓವರ್ ಆಲ್ ಇದ್ರ ಕನ್ಕ್ಲೂಷನ್ ಬರೋದಿಷ್ಟೇ, ಕರ್ನಾಟಕದಲ್ಲಿ ಇರೋರೆಲ್ಲ ವೀಬು, ಒಟಾಕೋಸು, ಆನಿಮೆ ಲವರ್ಸ್, ಆನಿಮೆ ಫ್ಯಾನ್ಸ್ ಎಲ್ಲ ಒಟ್ಟಾಗ್ಬೇಕಂದ್ರೆ ಒಂದ್ ಸ್ವಲ್ಪ ಯಾರ್ಯಾರಿಗೆ ಆನಿಮೆ ನಾಲೆಡ್ಜ್ ಇದೆ ಅವ್ರ ಒಂಚೂರು ಎಲ್ಲ ಆಚೆ ಬರ್ಬೇಕು. ಬೆಳಕಿಗೆ ಬಂದ್ರಿ ಎಲ್ಲ ಆನಿಮೆ ಫ್ಯಾನ್ಸ್, ಬೆಳಕಿಗೆ ಬನ್ನಿ ಎಲ್ಲ ನಕಮಾಸ್, ಈಗೆಲ್ಲ ಒಟ್ಟಿಗೆ ಕೂಡಿ ನಾವ್ ಆನಿಮೆ ಗ್ರೂಪ್ ಮಾಡೋಣ. ಇಷ್ಟೆಲ್ಲ ವಿಡಿಯೋ ಮಾಡಿದ್ದು ಯಾರ್ಯಾರು ನಮ್ಮ ಕನ್ನಡ ನಾಡಿನ ಕನ್ನಂಗಳು ಇದಾರೋ ಅವ್ರ ಒಂಚೂರು ಎದ್ದು ಬಿಟ್ಟು ಇದನ್ನ ಒಂಚೂರು ತೆರೆದು ನೋಡ್ಲಿ ಅವ್ರ ಕಣ್ಣ, ಅಂಡ್ ಅವ್ರಿಗೆ ಒಂಚೂರು ಗೊತ್ತಾಗ್ಲಿ ಈ ತರದ್ದು ಒಂದಿದೆ, ಇದ್ರ ಲೆವೆಲ್ ಬೇರೆನೆ ಇದೆ ಅಂತ ಹೇಳಿ. ಸೊ ನಾನ್ ಹೇಳ್ತೀನಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರ್ಯಾರು ಆನಿಮೆ ನೋಡ್ತಿದಾರೋ ನೋಡ್ತಿಲ್ವೋ ಎಲ್ಲರಿಗೂ ರೀಚ್ ಆಗ್ಲಿ. ಇದು ಆನಿಮೆ ನೋಡೋಕೆ ಯಾರ್ಯಾರು ಟ್ರೈ ಮಾಡ್ತಿದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ನಾನ್ ಹೇಳೋದು ಇಷ್ಟೇ, ಆನಿಮೆ ಕಲ್ಚರ್ ನಿಜವಾಗ್ಲೂ ಗ್ರೋ ಆಗ್ತಿದೆ ಕರ್ನಾಟಕದಲ್ಲೂ. ಆನಿಮೆ ಫ್ಯಾನ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ, ನಿಜವಾಗ್ಲೂ ಇನ್ನ ಇದಾರೆ. ನನ್ನ ಇನ್ಸ್ಟಾಗ್ರಾಮ್ ಬೇಕಾದ್ರೆ ಹೋಗಿ ನೋಡ್ರಿ, ಅಂಡ್ ಯೂಟ್ಯೂಬ್ ನಲ್ಲಿ ಈಗಲೂ ಸಖತ್ ಗ್ರೋ ಆಗ್ತಿದ್ದಾರೆ. ಸೊ ನೀವು ಸಪೋರ್ಟ್ ಮಾಡಬೇಕು ಅಂದ್ರೆ ನಾನು ಇನ್ಸ್ಟಾ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ದತ್ತೆ ಬಾಯೋ.